my YouTube channel, guys. ನಮಸ್ಕಾರ ಗಾಯ್ಸ್, ಏನಂತ ಹೇಳಿದ್ರೆ ನಾವು ಇವತ್ತು ಎಕ್ಸ್ಪ್ಲೋರ್ ಮಾಡಕ್ಕೆ ಬಂದಿರೋ ಪ್ಲೇಸ್ ಹೊಣೆಜಕಲ್ಲು. ಎಲ್ಲಾದ್ರೂ ಕೇಳಿರ್ಬೋದು ಸ್ವಲ್ಪ ಜನ. ಯಾಕಂತ ಹೇಳಿದ್ರೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟು ಫೇಮಸ್ ಇಲ್ದಿದ್ರು ಇವಾಗ ಫೇಮಸ್ ಆಗ್ತಿದೆ. ಇದು ಮಂಗಳೂರಿಗೆ ತುಂಬ ಹತ್ರ ಆಗಿರೋ ಒಂದು ಟ್ರೆಕ್ಕಿಂಗ್ ಪ್ಲೇಸ್ ಅಂತ ಹೇಳ್ಬೋದು. ಇಲ್ಲಿ ನೋಡಿ ಎಷ್ಟು ಹೈಟ್ ಇದೆ ಅಂತ ಹೇಳಿದ್ರೆ ಅದನ್ನ ನೋಡಿದ್ರೆ ನೀವು ತಲೆ ಕೆಡ್ಸ್ಕೊಬಿಡ್ತೀರಾ, ಅಷ್ಟು ಹೈಟ್ ಇದೆ. ನೋಡಿ ಒಮ್ಮೆ ಆ ಕಡೆ ಇಲ್ಲೂ ಮೆಟ್ಲುಗುರು. ಟ್ರೆಕ್ಕಿಂಗ್ ಬರ್ಬೇಕಾದ್ರೆ ಎಲ್ಲ ಸಖತ್ತಾಗೇ ಇರುತ್ತೆ. ಫ್ರೆಂಡ್ಸ್ ಹೇಳ್ತಾರೆ ನಾವು ಬರ್ತಿರ್ತೀವಿ, ಆದರೆ ಟ್ರೆಕ್ಕಿಂಗ್ ಮಾಡೋ ಟೈಮ್ ಇದೆಯಲ್ಲ ತುಂಬ ವರ್ಸ್ಟ್. ಆಯ್ತು ಬಿಡು. ನೋಡಿ ಇಲ್ಲಿ ಹೋಗ್ಬೇಕಾದ್ರೆ ಕೆಲವು ದೈವಗಳೆಲ್ಲ ಇದ್ದಾವೆ. ಎಷ್ಟು ಏನಂದರೆ ಟ್ರೆಕ್ಕಿಂಗ್ ಬರೋದು ಮುಖ್ಯ ಅಲ್ಲ, ಟ್ರೆಕ್ಕಿಂಗ್ ಯಾರ ಜೊತೆ ಬರ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ನಾವು ಜೆನೆಟಿಕ್ಸ್ ಅಂತ ಗೊತ್ತಿದೆ ನಿಮಗೆ, ಸ್ಪೆಷಲ್ ಜೆನೆಟಿಕ್ಸ್. ಫಸ್ಟ್ ಸ್ಟೆಪ್ ನಾವು ರೀಚ್ ಆಗಿದ್ದೀವಿ. ಒಂದು ರೇಂಜಿಗೆ ವ್ಯೂ ಓಕೆ, ನೋಡ್ತೀರಾ? ಎಲ್ಲ ಅನ್ಕೊಂತಾರೆ ಇವನು ಎಲ್ಲ ಬ್ಲಾಗಲ್ಲ ಒಂದೊಂದು ಎದುರುಗಡೆ ಒಂದು ಬ್ಯಾಗ್ ಇರತ್ತಲ್ಲ ಅಂತ. ಖಜಾನೆ ಇಲ್ಲಿ ಬಂದರೆ ಸ್ಟಾರ್ಟಿಂಗ್ ಸಿಗೋದು ದೇವಸ್ಥಾನ, ಆಮೇಲೆ ವ್ಯೂ ಪಾಯಿಂಟ್. ಹೊಣೆಜಕಲ್ಲಲ್ಲಿ ಸ್ಟಾರ್ಟಿಂಗ್ ನಿಮಗೆ ಸಿದ್ಧಾಶ್ರಮ ಮಠ ಅಂತ ಸಿಗುತ್ತೆ. ಅದೊಂದು ಕೈ ಮುಗಿದು ಎಲ್ಲ ಒಳ ಹೋಗಿ ಹೀಗಿದೆ. ಇಲ್ಲಿ ಮಧ್ಯ ಸಿದ್ಧಾಶ್ರಮ ಮಠ ನೋಡ್ಕೊಳ್ಳಿ. ಇದೆ ಗುರು, ಎಂಟ್ರಿ ಇಲ್ಲ ಅಂತ ಅನ್ಕೊಂಡೆ. ಎಂಟ್ರಿ ನೋಡಿ, ಫೀಸ್ ಇಲ್ಲ ಅನ್ಕೊಂಡ್ವಿ. ಜಸ್ಟ್ 30 ರೂಪೀಸ್ ಅಷ್ಟೇ ಎಂಟ್ರಿ ಫೀ ಅಂತ ಅಲ್ಲ, ಬಟ್ ಲಾಸ್ಟ್ ಟೈಮ್ ಇದ್ದಾಗ ಇರಲಿಲ್ಲ, ಈಗ ಎಂಟ್ರಿ ಫೀ ಅಂತ ಮಾಡಿದ್ದಾರೆ. ಏನು ಹೇಳಕ್ ಇಷ್ಟಪಡ್ತೀರಾ? ಎಲ್ಲ ಕಡೆನೂ ವ್ಯೂ ಇದೆ ಗುರು. ಆಚೆ ಬಂದ್ರು ವ್ಯೂ, ಈಚೆ ಬಂದ್ರು ವ್ಯೂ, ಮಸ್ತಾಗಿದೆ. ಈ ಬಂಡೆಕಲ್ಲು ಈ ಥರ ಏನು ಡಿಫ್ರೆಂಟ್ ಟೈಪ್ಸ್ ಆಫ್ ಕಲ್ಲುಗಳೆಲ್ಲ ಇದಾವೆ. ಇದು ಹೇಗೆ ಫಾರ್ಮ್ ಆಯಿತು ಅನ್ನೋಕ್ಕೆ ಒಂದು ಲಿಂಕ್ ಇದೆ. ದಕ್ಷಿಣ ಕನ್ನಡ, ಉಡುಪಿ ಸೈಡೆಲ್ಲ ಈ ಥರ ಕಲ್ಲೆಲ್ಲ ನೋಡ್ತಿರಲ್ವಾ. ಈ ಜಾಗ ಏನಿದೆ ಅಂತ ಹೇಳಿದ್ರೆ ಫುಲ್ ಸಮುದ್ರದಲ್ಲಿ ಫಸ್ಟ್ ಫಾರ್ಮ್ ಆಗಿತ್ತು. ಪರಶುರಾಮಂದು ಒಂದು ಸ್ಟೋರಿ ಇದೆ ಗೊತ್ತಾ? ಪರಶುರಾಮ ಬಂದು ಇಲ್ಲಿ ಕೊಡ್ಲಿ ಇಡ್ತಾನೆ ಅಂತ ಹೇಳಿ, ಆ ಕೊಡ್ಲಿ ಇಟ್ಟಾದ್ಮೇಲೆ ಈ ಜಾಗ ಎಲ್ಲ ಈ ಥರ ಸೃಷ್ಟಿಯಾಗಿದೆ. ಅದಕ್ಕೋಸ್ಕರ ಒಂದು ಕಲ್ಲು ಮೇಲೆ ಬ್ಯಾಲೆನ್ಸ್ ಆಗಿರೋದು ಈ ಥರ ಏನಾದ್ರು ನಿಮಗೆ ಕಾಣಿಸುತ್ತೆ. ಫಸ್ಟು ಈ ಜಾಗ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಇದೆಲ್ಲ ಸಮುದ್ರದಲ್ಲಿ ಫುಲ್ ಮುಳುಗೋಗಿದೆ ಅಂತ ಹೇಳ್ತಾರೆ. ಇದೊಂದು ವಿಷಯ ನಂಗೆ ಇವತ್ತು ಗೊತ್ತಾಗಿದ್ದು ನಮ್ಮ ಸರಿಂದ. ನಾನು ಹೇಳೋದು ಒಂದೇ, ಯಾಕೆ ಪ್ಲಾಸ್ಟಿಕ್ ಬಳಸಿ, ಈ ಥರ ಅಲ್ಲ. ಹೇಳ್ರಪ್ಪ, ಹೇಳ್ರು. ಅಲ್ಲಿ ಅಷ್ಟು ರೇಟ್ ಇದೀವಾ? ಯಪ್ಪ ಗುರು, ಅಲ್ಲಿ ವಾಟರ್ ಟ್ಯಾಂಕ್ ಹತ್ರ ಗಾಡಿ ಇಟ್ಟು ಹತ್ಕೊಂಡಿದ್ದೀವಿ ಗುರು. ನೋಡಿ, ಇದು ಪಕ್ಕದ ಬೆಟ್ಟ ಹತ್ಬೋದು, ಅಷ್ಟು ತಗೊಂಡು ಹೋಗ್ತಾ ಇಲ್ಲ. ಅಪ್ಪ ರಾಜು, ಹೋಗೋಣ ಮೇಲೆ, ಹೋಗೋಣ. 4 ಸ್ಟೆಪ್ಪು, ಇನ್ನೇನು ಬಂದ್ವಿ ಹತ್ರದಲ್ಲೇ. ಹೋಗೋದು ತೋರಿಸೋದು ನಿಮಗೆಲ್ಲ. ಅಲ್ಲಿ ಇಬ್ಬರಿದ್ದಾರೆ, ಅಲ್ಲಿ ಪಿಕ್ಚರ್ ನಡೀತಿದೆ. ನಮ್ಮ ಹುಡುಗ ಪಿಕ್ಚರ್ನ ಇಲ್ಲಿಂದನೇ ಝೂಮ್ ಹಾಕಿ ಕಣ್ಣು ಡಂಪ್ ಮಾಡ್ತಾವನೆ ಗುರು. ಇಲ್ಲಿಂದ ವ್ಯೂ ನೋಡಿದ್ರೆ ಕಂಪ್ಲೀಟ್ಲಿ 360 ಡಿಗ್ರಿಯಲ್ಲಿ ಮಸ್ತಾಗಿದೆ. ಕ್ಯಾಮ್ರಾದಲ್ಲಿ ಅಷ್ಟು ಕಾಣಿಸ್ತಾ ಇರ್ಬೋದು, ಬಟ್ ಇಲ್ಲಿ ಕಾಣಿಸುತ್ತಲ್ಲ ಕಂಪ್ಲೀಟ್ಲಿ ಡಿಫ್ರೆಂಟ್ ವೈಬ್ ಇಲ್ಲಿಂದ. ನೇಚರ್ ಮತ್ತು ಒಂದು ಟ್ರೆಕ್ಕಿಂಗ್ ಇಷ್ಟಪಡೋರಿಗೆ ಡೆಫಿನೆಟ್ಲಿ ಇದೊಂದು ವೀಕೆಂಡ್ನ ಬೆಸ್ಟ್ ಸ್ಪಾಟ್ ಅಂತ ಹೇಳ್ಬೋದು. ಏನಾದರೂ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಒಂದು ಫಾಲೋ ಮಾಡ್ಕೊಳ್ಳಿ.